press the bell icon on the YouTube app and never miss another update. Hello students, how are you all? Hope all are fine and safe in your home. In today's class, we are going to learn the new poem of your class 4 English, that is books. What is the name of your poem? Yes, that is books. Okay, let's get started. Open page number 135. That is books. First I will read this, then I will explain it. Books. Come in, said the library door. I opened it wide and saw books galore. Tall, skinny books up high on the shelves, little fat books that stood by themselves. I opened one up and sat down to look. The pictures told stories. What a wonderful book! Okay, children, this is a very beautiful and short poem. So, this poem is about books. Okay, what do you mean by books? Books ಅಂದ್ರೆ ಏನು? ಹೌದು, ಅದು ಪುಸ್ತಕಗಳು. ಪುಸ್ತಕದಲ್ಲಿ ನಾವು ಏನು ಓದ್ತೀವಿ? ಎಷ್ಟು ಇಡೀ ಪ್ರಪಂಚದ ಜ್ಞಾನವನ್ನು ತಿಳ್ಕೊತೀವಿ, ಇತಿಹಾಸವನ್ನು ತಿಳ್ಕೊತೀವಿ, ಭೂಗೋಳವನ್ನು ತಿಳ್ಕೊತೀವಿ, ವಿಜ್ಞಾನವನ್ನು ತಿಳ್ಕೊತೀವಿ, ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊತೀವಿ. ಸೊ ದೀಸ್ ಬುಕ್ ಕಂಟೇನ್ಸ್ ಅ ನಾಲೆಡ್ಜಬಲ್ ಸಬ್ಜೆಕ್ಟ್ಸ್. ನಮಗೆ ಜ್ಞಾನಕ್ಕೆ ವೃದ್ಧಿಯಾಗುವಂತಹ ಎಷ್ಟೋ ವಿಷಯಗಳನ್ನು ಪುಸ್ತಕಗಳು ಹೊಂದಿರುತ್ತವೆ. ಕೆಲವೊಂದು ಕತೆ ಪುಸ್ತಕಗಳು ಆಗಿರ್ಬೋದು, ಕೆಲವೊಂದು ಇತಿಹಾಸಕಾರರ ಪುಸ್ತಕಗಳಾಗಿರ್ಬೋದು. ಹಿಂದಿನ ಕಾಲದಲ್ಲಿ ಯಾವ ರಾಜ ಇದ್ದ, ಯಾವ ರಾಣಿ ಈ ಸಾಮ್ರಾಜ್ಯವನ್ನು ಆಳ್ತಾ ಇದ್ಲು, ಎಷ್ಟು ರಾಜ್ಯಗಳಿದ್ದು ನಮ್ಮ ಪ್ರಪಂಚದಲ್ಲಿ ಅಲ್ವಾ, ಯಾವ ಥರ ಆಡಳಿತ ಇತ್ತು ಅಂತ ನಾವು ಇತಿಹಾಸದಲ್ಲಿ ತಿಳ್ಕೊಂಡ್ರೆ, ವಿಜ್ಞಾನದಲ್ಲಿ ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಹೇಗಾಗುತ್ತೆ, ಅದರ ಜೊತೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಅವುಗಳ ದೇಹದಲ್ಲಿ ಯಾವ್ಯಾವ ಕ್ರಿಯೆಗಳಾಗುತ್ತೆ. ಓಕೆ, ಅದೆಲ್ಲ ಬಿಡಿ, ನಮ್ಮ ದೇಹದಲ್ಲಿ ಯಾವೆಲ್ಲ ಕ್ರಿಯೆಗಳಾಗೋದಕ್ಕೆ ನಮಗೇನು ಬೇಕು? ವಿಜ್ಞಾನ ಬೇಕೇ ಬೇಕು. ಸೈನ್ಸ್ ಇಸ್ ನೆಸೆಸರಿ ಟು ನೋ ಅಬೌಟ್ ಅವರ್ ಸೆಲ್ಫ್, ರೈಟ್? ವಿ ಹ್ಯಾವ್ ಟು ಲರ್ನ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ಅವರ್ ಬಾಡಿ. ನಮ್ಮ ದೇಹದಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಯೆಗಳ ಬಗ್ಗೆನೂ ನಾವು ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಬೇಕು. ಸೊ ಈ ವಿಜ್ಞಾನ ಅಲ್ಲಿ ಇಲ್ಲಿ ಸಿಗುತ್ತಾ? ಈ ಇತಿಹಾಸ ಅಲ್ಲಿ ಇಲ್ಲಿ ಸಿಗುತ್ತಾ? ಮೀನ್ಸ್ ಈ ಗೋಡೆ ಮೇಲೆ ಅಥವಾ ಮಾರ್ಕೆಟಲ್ಲಿ ಸಿಗುತ್ತಾ? ನೀವು ದುಡ್ಡು ಕೊಟ್ಟರೆ ವಿಜ್ಞಾನ ಕೊಡ್ತಾರಾ? ನೀವು ದುಡ್ಡು ಕೊಟ್ಟರೆ ಇತಿಹಾಸವನ್ನು ಕೊಡ್ತಾರಾ? ಅಥವಾ ಬೋರ್ಡ್ ಮೇಲೆ ಭೂಗೋಳ ನಿಮ್ಗೆ ಸಿಗುತ್ತಾ? ಅಥವಾ ದಾರಿಲಿ ಹೋಗಬೇಕಾದ್ರೆ ಎಲ್ಲರೂ ಸಿಗುತ್ತಾ? ಇಲ್ಲ. ನಿಮಗೆ ಜ್ಞಾನ ಬೇಕು, ನಾಲೆಡ್ಜ್ ಬೇಕು ಅಂದರೆ ಕೇವಲ ಪುಸ್ತಕದಿಂದ ಮಾತ್ರ. ಪುಸ್ತಕಗಳನ್ನು ಮಾತ್ರ ಓದೋದ್ರಿಂದ ನಿಮ್ಮ ಜ್ಞಾನವನ್ನು ನೀವು ವೃದ್ಧಿ ಮಾಡ್ಕೋಬೋದು, ಹೆಚ್ಚು ಮಾಡ್ಕೋಬೋದು ಅಲ್ವಾ ಮಕ್ಕಳೇ? ಸೊ ವಿ ಹ್ಯಾವ್ ಟು ರೀಡ್ ಬುಕ್ಸ್ ಆ್ಯಸ್ ಮೋರ್ ಆ್ಯಸ್ ಪಾಸಿಬಲ್. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಜ್ಞಾನಕೋಶವನ್ನು ನಾವು ಹೆಚ್ಚಿಸ್ಕೋಬೋದು. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ದಿಸ್ ಟು poem is about books. Okay, let us start this. Come in, said the library door. Okay, what you mean by library? Library. Library means an institution which holds books. An institution which holds books are known as library. ಲೈಬ್ರರಿ ಅಂದರೆ ಗ್ರಂಥಾಲಯ ಕನ್ನಡದಲ್ಲಿ. ಆ ಗ್ರಂಥಾಲಯವನ್ನು ಯಾಕೆ ನಾವು ಗ್ರಂಥಾಲಯ ಅಂತ ಕರಿತೀವಿ? ತುಂಬ ಗ್ರಂಥಗಳನ್ನು ಹೊಂದಿರತಕ್ಕಂಥ ಆಲಯ, ಒಂದು ಮನೆಗೆ ನಾವು ಗ್ರಂಥಾಲಯ ಅಂತ ಕರಿತೀವಿ. ಸೊ ಲೈಬ್ರರಿ ಈಸ್ ನಥಿಂಗ್ ಬಟ್ ಇನ್ಸ್ಟಿಟ್ಯೂಷನ್ ವಿಚ್ ಹೋಲ್ಡ್ಸ್ ಬುಕ್ಸ್. In that particular room or home, they contain so many books. Those are different kinds of books. Story books, history books, science books and maths books. Right? We can see so many books in the library.
right? So in the first line you can see that come in said the library door. So here the poet tells that the library door is inviting us, like come in. ಓಕೆ ಮಕ್ಕಳೇ, ನೀವು ನಿಮ್ಮ ಕ್ಲಾಸ್ ಒಳಗೆ ಎಂಟರ್ ಆಗಬೇಕಂತ ಅಂದರೆ ನಿಮ್ಮ ಕ್ಲಾಸ್ ಟೀಚರ್ಗೆ ಮೇ ಐ ಕಮ್ ಇನ್ ಸರ್, ಶಲ್ ಐ ಗೆಟ್ ಇನ್ ಮ್ಯಾಮ್ ಅಂತ ಹೇಳಿ ನಾವು ಕರಿತೀವಿ. ನಾನು ಒಳಗೆ ಬರಬಹುದು ಅಂತ ಹೇಳಿ ನಾವು ಪರ್ಮಿಷನ್ನ ತಗೊಂಡು ನಾವು ಒಳಗೆ ಹೋಗ್ತೀವಿ. ಆಗ ಮ್ಯಾಮ್ ಓಕೆ ಕಮ್ ಇನ್, ಸರಿ ನೀನು ಒಳಗೆ ಬರಬಹುದು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ಆ ಥರ ಪರ್ಮಿಷನ್ ಸಿಕ್ಕ ಮೇಲೆ ಮಾತ್ರ ನಾವು ಕ್ಲಾಸ್ ಒಳಗೆ ಎಂಟರ್ ಆಗೋಕ್ಕೆ ಸಾಧ್ಯ. ಅದೇ ಥರ ಇಲ್ಲಿ ಲೈಬ್ರರಿ ಡೋರ್ without permission, it is asking for us that please come in. ನಾವು ಲೈಬ್ರರಿಗೆ ಕೇಳೋದೇ ಇಲ್ಲ ನಾನು ಒಳಗೆ ಬರಲ್ಲ ಅಂತ, ಮೇ ಕಮ್ ಇನ್ ಲೈಬ್ರರಿ ಅಂತ ನಾವು ಯಾವತ್ತೂ ಕೇಳೋದಿಲ್ಲ. ಆದರೆ ಲೈಬ್ರರಿ ಡೋರ್, ಗ್ರಂಥಾಲಯದ ಬಾಗಿಲು ನಮಗೆ ಯಾವಾಗಲೂ ಒಳಗೆ ಬನ್ನಿ ಅಂತ ಹೇಳಿ ಕರೀತಾ ಇರುತ್ತೆ. ನಿಮ್ಮ ಜ್ಞಾನಕೋಶವನ್ನು ಹೆಚ್ಚು ಮಾಡ್ಕೊಳ್ಳಿ ಓದೋದ್ರ ಮೂಲಕ, ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ ಅಂತ ಹೇಳಿ ಆ ಲೈಬ್ರರಿ ಡೋರ್, ಆ ಒಂದು ಗ್ರಂಥಾಲಯದ ಬಾಗಿಲೇ ನಮಗೇನು ಮಾಡ್ತಾ ಇದೆ, ಒಳಗೆ ಕರೀತಾ ಇದೆ, ಆಹ್ವಾನವನ್ನು ಕೊಡ್ತಾ ಇದೆ. ಐ ಓಪನ್ಡ್ ಇಟ್ ವೈಡ್ ಆ್ಯಂಡ್ ಸಾ ಬುಕ್ಸ್ ಗ್ಯಾಲೋರ್. ಸೊ ಐ ರೆಫರ್ಸ್ ಟು ಪೋಯೆಟ್. ಸೊ ವೆನ್ ಲೈಬ್ರರಿ door invites the poet, then the poet opens the door in wide. Wide means having a large physical extent from side to side. Okay, ಬರ್ಕೊಳ್ಳಿ ಇದನ್ನ. Having a large extent from side to side. ಮಕ್ಕಳೇ, ವೈಡ್ ಅಂದರೆ ಎಷ್ಟು ಅಂದರೆ ತುಂಬ ಅಗಲವಾಗಿ ಅಂತ ಕನ್ನಡದಲ್ಲಿ ನಾವು ಹೇಳೋದಾದರೆ ತುಂಬ ಅಗಲವಾಗಿ ಓಪನ್ ಮಾಡೋದಕ್ಕೆ ನಾವು ವೈಡ್ ಅಂತ ಹೇಳಿ ಕರಿತೀವಿ. ವೈಡ್ ಓಪನಿಂಗ್ ಅಂತ ಹೇಳಿ ಕರಿತೀವಿ. ಐ ಓಪನ್ ಇಟ್ ವೈಡ್ ಆ್ಯಂಡ್ ಸಾ ಬುಕ್ಸ್ ಗ್ಯಾಲೂರ್. ಗ್ಯಾಲೂರ್ ಮೀನ್ಸ್ abundance of books. Abundance. Okay? What happened here? When the library door invites the poet, then the poet opened the library door in wide. ತುಂಬಾ ಅಗಲವಾಗಿ ಆ ಒಂದು ಗ್ರಂಥಾಲಯದ ಬಾಗಿಲನ್ನ ಪೋಯೆಟ್ ಓಪನ್ ಮಾಡ್ತಾ ಹೋಗ್ತಾರೆ. ಸೊ ವೈಡ್ ಅಂದರೆ ಅಗಲವಾಗಿ. ಜೊತೆಗೆ ಆ್ಯಂಡ್ ಸಾ ಬುಕ್ಸ್ ಗ್ಯಾಲೋ. ಸಾ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಸಿ, ರೈಟ್? ಅಲ್ಲಿ ಪೋಯೆಟ್ ಏನನ್ನ ನೋಡ್ತಾರೆ? ಬುಕ್ಸ್ ಗ್ಯಾಲೂರ್. ಗ್ಯಾಲೂರ್ ಮೀನ್ಸ್ ಅಬಂಡೆನ್ಸ್, ಮೀನ್ಸ್ ಏನು ಹೇಳ್ತೀವಿ ನಾವು? ತುಂಬ ಬಹಳಷ್ಟು. ಸೋ ಮೆನಿ. ಓಕೆ, ಯು ಕ್ಯಾನ್ ರೈಟ್ ಸೋ ಮೆನಿ. So that library contains so many abundant books in that. ಆ ಒಂದು ಗ್ರಂಥಾಲಯದಲ್ಲಿ ಲೆಕ್ಕವಿಲ್ಲದಷ್ಟು ಪುಸ್ತಕಗಳು ಇದ್ವು. ಎಲ್ಲಿ ನೋಡಿದ್ರು ನಮ್ಗೆ ಪುಸ್ತಕಗಳೇ ಕಾಣ್ತಾ ಇದ್ವು. ಬಹಳಷ್ಟು ವಿವಿಧ ರೀತಿಯ ಪುಸ್ತಕಗಳಿದ್ವು. ಯಾವಾಗ ಪೋಯೆಟ್ ಆ ಲೈಬ್ರರಿಯ ಡೋರನ್ನು ಓಪನ್ ಮಾಡಿ ನೋಡಿದಾಗ ಅವರಲ್ಲಿ ಬುಕ್ಸ್ಗಳ ರಾಶಿಯನ್ನೇ ನೋಡ್ತಾರೆ, ಪುಸ್ತಕಗಳ ರಾಶಿಯನ್ನೇ ಅವರು ಆ ಲೈಬ್ರರಿಯಲ್ಲಿ ನೋಡ್ತಾರೆ. ಯಾಕೆ ರಾಶಿ ಇರುತ್ತೆ? ಯಾಕಂದರೆ ಲೈಬ್ರರಿ ಇಸ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ಹೋಲ್ಡ್ಸ್ ಬುಕ್ಸ್. ಒಂದು ಪುಸ್ತಕಗಳ ಗ್ರಂಥಾಲಯ ಅಂತ ಹೇಳಿ ನಾವು ಯಾಕೆ ಕರಿತೀವಿ? ಯಾಕಂದರೆ ಪ್ರತಿಯೊಂದು ವಿಧದ ರೀತಿಯ ಪುಸ್ತಕಗಳು ಕೂಡ ಅಲ್ಲಿ ಇರ್ತವೆ. ಹಾಗಾಗಿ ನಾವು ಅದನ್ನು ಗ್ರಂಥಾಲಯ ಅಂತ ಕರಿತೀವಿ. ಪೋಯೆಟ್ ಓಪನ್ ಮಾಡಿದಾಗ ಅವರು ಪುಸ್ತಕಗಳ ರಾಶಿಯನ್ನೇ ಅಲ್ಲಿ ನೋಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆನಾ ಫಸ್ಟ್ ಪ್ಯಾರ? ಓಕೆ, ಸೆಕೆಂಡ್ ಪ್ಯಾರ. Tall skinny books up high on the shelves, little fat books that stood by themselves. ಸೊ ಮಕ್ಕಳೇ, ಪುಸ್ತಕಗಳನ್ನ ನಾವು ಎಷ್ಟೋ ವಿಧಗಳನ್ನು ನೋಡ್ತಾ ಹೋಗ್ಬೋದು. ಕೆಲವೊಂದು ಸಣ್ಣಗೆ ದಪ್ಪಗೆ ಇದ್ದರೆ, ಕೆಲವೊಂದು ಉದ್ದಕ್ಕೆ ತೆಳ್ಳಗೆ ಇರ್ತವೆ. ಕೆಲವೊಂದು ಉದ್ದಕ್ಕೆ ದಪ್ಪಕ್ಕೆ ಇದ್ದರೆ, ಕೆಲವೊಂದು ತೆಳ್ಳಗೆ ಸಣ್ಣಗೆ ಇರ್ತವೆ.
ಅರ್ಥ ಆಗ್ತಿದೆನಾ? ನೋಡೋದಕ್ಕೆ ತುಂಬ ಉದ್ದವಾಗಿದ್ದು ದಪ್ಪ ಆಗಿರ್ತಕ್ಕಂಥ ಪುಸ್ತಕಗಳು ಇದ್ದಾವೆ, ನೋಡೋಕ್ಕೆ ತುಂಬ ಸಣ್ಣದಾಗಿದ್ದು ದಪ್ಪ ಇರ್ತಕ್ಕಂಥ ಪುಸ್ತಕಗಳು ಇದ್ದಾವೆ. ಹಾಗೆ ನೋಡೋಕ್ಕೆ ತುಂಬ ಉದ್ದ ಇದ್ದು ತುಂಬ ತೆಳ್ಳಗಿರೋ ಪುಸ್ತಕಗಳು ಇದ್ದಾವೆ, ನೋಡೋಕ್ಕೆ ಸಣ್ಣ ಇದ್ದು ಅದಕ್ಕೂ ತೆಳ್ಳಗಿರ್ತಕ್ಕಂಥ ಪುಸ್ತಕಗಳು ಕೂಡ ಇದ್ದಾವೆ. ಅರ್ಥ ಆಗ್ತಿದೆನಾ? ಸೊ the poet tells that tall skinny books, here skinny means thin, ತೆಳ್ಳಗೆ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ಸ್ಕಿನ್ನಿ ಅಂತ ಹೇಳಿ ಕರಿತೀವಿ. ಒಬ್ಬ ತೆಳ್ಳಗಿನ ಹುಡುಗಂಗೆ ನಾವು ಆ ಸ್ಕಿನ್ನಿ ಬಾಯ್ ಅಂತ ಕರಿತೀವಿ. ಸೊ ದಟ್ ಇಸ್ ಅ ಸಿಮಿಲರ್ ವರ್ಡ್ ಫಾರ್ ಥಿನ್. ಹಿಯರ್ ದ ಪೋಯೆಟ್ ಟೆಲ್ಸ್ ದಟ್ ಟಾಲ್ ಸ್ಕಿನ್ನಿ ಬುಕ್ಸ್, ಎತ್ತರವಾಗಿರ್ತಕ್ಕಂಥ ತೆಳ್ಳನೆಯ ಪುಸ್ತಕಗಳು. ಟಾಲ್ ಸ್ಕಿನ್ನಿ ಬುಕ್ಸ್ ಮೀನ್ಸ್ ಎತ್ತರವಾಗಿರ್ತಕ್ಕಂಥ ತೆಳ್ಳನೆಯ ಪುಸ್ತಕಗಳು. ಅಪ್ ಹೈ ಆನ್ ದ ಶೆಲ್ಫ್, ಶೆಲ್ಫ್ is the plural form of shelf. Okay, we'll write here. Shelf is the plural form of shelf. ನೀವು ನಿಮ್ಮ ಮನೆಯ ವಾರ್ಡ್ರೋಬ್ಗಳಲ್ಲಿ ನೋಡಿರ್ಬೋದು, ಶೆಲ್ಫ್ಗಳನ್ನೆಲ್ಲ ಅಂದರೆ ಮಾಡಿರ್ತಾರೆ. ಯಾಕೆ? ಬಟ್ಟೆಗಳನ್ನು ಕ್ರಮವತ್ತಾಗಿ ಜೋಡಿಸ್ಬೇಕು. ಇದು ಅಪ್ಪನ ವಾರ್ಡ್ರೋಬ್, ಇದು ಅಮ್ಮನ ವಾರ್ಡ್ರೋಬ್, ಇದು ಅಪ್ಪನ ಕಬೋರ್ಡ್ ಅಂತ ಹೇಳಿ ಆ ಒಂದು ಪ್ಲೇಸಲ್ಲಿ ಕೇವಲ ಅಪ್ಪನ ವಸ್ತುಗಳು ಮಾತ್ರ, ಅಪ್ಪನ ಬಟ್ಟೆಗಳು ಮಾತ್ರ ನಾವು ಜೋಡಿಸಿರ್ತೀವಿ. ಅದೇ ಥರ ಲೈಬ್ರರಿಲಿ ಕೂಡ ನೀವು ತುಂಬ ಶೆಲ್ಫ್ಗಳನ್ನು ನೋಡ್ಬೋದು. ಎಷ್ಟೋ ಶೆಲ್ಫ್ಗಳು ತುಂಬಾ ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ? ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಓದೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವುಗಳಲ್ಲೇ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ, ಡಿವೈಡ್ ಮಾಡ್ತಾ ಹೋಗ್ತಾರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಇಲ್ಲಿದ್ದಾವೆ, ಅದರಲ್ಲಿ ದಪ್ಪ ಆಗಿರ್ತಕ್ಕಂಥ ಪುಸ್ತಕಗಳು ಇಲ್ಲಿ ಮತ್ತು ತೆಳ್ಳಗಿರ್ತಕ್ಕಂಥ ಪುಸ್ತಕಗಳು ಅಲ್ಲಿ ಅಂತ. ಮತ್ತು ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಿಷಯದ ಪುಸ್ತಕಗಳು ಈ ಕಡೆ ಶೆಲ್ಫಲ್ಲಿ ಇಡೋದು. ಸೊ ಈ ಥರ ಏನು ಮಾಡ್ತಾರೆ, ಪ್ರತಿಯೊಂದು ಕಂಪಾರ್ಟ್ಮೆಂಟಲ್ಲಿ ಪುಸ್ತಕಗಳನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅಂಥದ್ರಲ್ಲಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ ಅಪ್ ಹೈ ಆನ್ ದ ಶೆಲ್ಫ್, ಶೆಲ್ಫಿನ ಅತ್ಯಂತ ಮೇಲ್ಭಾಗದಲ್ಲಿ ಉದ್ದನೆಯ ಮತ್ತು ಬಹಳ ತೆಳ್ಳಗಿನ ಪುಸ್ತಕಗಳನ್ನು ಆಗಿರುತ್ತದೆ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆ ನಮ್ಮ ಮಕ್ಕಳೇ? ಶೆಲ್ಫಿನ ಎತ್ತರದ ಭಾಗದಲ್ಲಿ ಉದ್ದ ಮತ್ತು ತೆಳ್ಳನೆಯ ಪುಸ್ತಕಗಳನ್ನು ಜೋಡಿಸಲಾಗಿದೆ. ಟಾಲ್ ಸ್ಕಿನ್ನಿ ಬುಕ್ಸ್ ಅಪ್ ಹೈ ಆನ್ ದ ಶೆಲ್ಫ್, ಲಿಟಲ್ ಫ್ಯಾಟ್ ಬುಕ್ಸ್ ದಟ್ ಸ್ಟುಡ್ ಬೈ ದೆಮ್ಸೆಲ್ಫ್. ಕೆಲವೊಂದು ಸಣ್ಣ ದಪ್ಪನೆಯ ಪುಸ್ತಕಗಳಿದ್ದಾವೆ. ಲಿಟಲ್ ಫ್ಯಾಟ್ ಬುಕ್ಸ್, ತೆಳ್ಳಗಿನ ಮತ್ತು ದಪ್ಪನೆಯ ಪುಸ್ತಕಗಳಿದ್ದಾವೆ. ದಟ್ ಸ್ಟುಡ್ ಬೈ ದೆಮ್ಸೆಲ್ಫ್. ಹಿಯರ್ ಸಮ್ ಬುಕ್ಸ್ ರಿಕ್ವೈರ್ ಸಪೋರ್ಟ್. ಕೆಲವೊಂದು ಪುಸ್ತಕಗಳಿಗೆ ಅವುಗಳಿಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಹೀಗೆ ಬಿದ್ದುಬಿಡ್ತವೆ, ಹಾಗೆ ಸಪೋರ್ಟ್ ಬೇಕಾಗುತ್ತೆ. ಆದರೆ ಕೆಲವೊಂದು ಪುಸ್ತಕಗಳು ವಿತೌಟ್ ಸಪೋರ್ಟ್ ದೇ ಕ್ಯಾನ್ ಸ್ಟ್ಯಾಂಡ್ ಬೈ ದೆಮ್ಸೆಲ್ಫ್. ಆ ಥರದ್ರಲ್ಲಿ ಲಿಟಲ್ ಫ್ಯಾಟ್ಸ್ ಬುಕ್, ಸಣ್ಣನೆಯ ದಪ್ಪನೆಯ ಪುಸ್ತಕಗಳೇನಿರ್ತವೆ ಅವುಗಳಿಗೆ ಯಾವ ಸಪೋರ್ಟ್ ಕೂಡ ಇಲ್ಲದೇನೆ ತಮ್ಮಷ್ಟಿಗೆ ತಾವು ನಿಲ್ಲುವಂಥ ಕ್ಯಾಪಬಿಲಿಟಿ ಇರುತ್ತೆ ಅಂತ ಹೇಳಿ ಇಲ್ಲಿ ಪೋಯೆಟ್ ಹೇಳ್ತಾ ಹೋಗಿದ್ದಾರೆ. ಅರ್ಥ ಆಗ್ತಿದೆ ನಮ್ಮ ಮಕ್ಕಳೇ? ಇಲ್ಲಿ ಪೋಯೆಟ್ ಲೈಬ್ರರಿಯನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದಾರೆ. ಲೈಬ್ರರಿಯ ಡೋರ್ ಪೋಯೆಟನ್ನು ಕಮ್ ಇನ್ ಅಂತ ಕರಿತಾ ಹೋಗುತ್ತೆ, ಬಾ ಒಳಗೆ ಅಂತ ಹೇಳಿ. ಪೋಯೆಟ್ ಆ ಒಂದು ಡೋರನ್ನು ಅಗಲವಾಗಿ ವೈಡ್ ಆಗಿ ಓಪನ್ ಮಾಡಿದರೆ ಅಲ್ಲಿ ಬುಕ್ಸ್ನ ಗ್ಯಾಲೋರನ್ನು ನಾವು ನೋಡ್ಬೋದು, ಪುಸ್ತಕಗಳ ರಾಶಿಯನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಟಾಲ್ ಸ್ಕಿನ್ನಿ ಬುಕ್ಸ್ ಆರ್ ಅರೇಂಜ್ ಆನ್ ದ ಹೈಯರ್ ಶೆಲ್ಫ್. ಶೆಲ್ಫಿನ ಮೇಲ್ಭಾಗದಲ್ಲಿ ತುತ್ತತುದಿಯಲ್ಲಿ ಉದ್ದನೆಯ ಮತ್ತು ತೆಳ್ಳಗಿನ ಪುಸ್ತಕಗಳು ಜೋಡಿಸಲ್ಪಟ್ಟರೆ ಕೆಳಗೆ ಸಣ್ಣನೆಯ ಮತ್ತು ದಪ್ಪನೆಯ ಪುಸ್ತಕಗಳು ಯಾವುದೇ ಆಧಾರವಿಲ್ಲದೆ ತಮ್ಮಷ್ಟಕ್ಕೆ ತಾವು ನಿಂತ್ಕೊಂಡಿರ್ತವೆ ಅಂತ. ಅರ್ಥ ಆಯ್ತಾ ಮಕ್ಕಳೇ ಸೆಕೆಂಡ್ ಪ್ಯಾರಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಪ್ಯಾರಾ. I opened one up and sat down to look. The pictures told stories. What a wonderful book. So, what happened here? Poet opened one up. There are so many books in the shelf. The poet picked one book and opened that book and sat down to look. There are so many chairs, tables in the library to read, right? To readers.
So, in one of that chair, the poet sits down and he looked into that book. The pictures told stories. What a wonderful book. In that book, there are so many pictures. That book contains so many pictures and those pictures can tell stories. ಈ ಒಂದು ಚಿತ್ರದಲ್ಲಿ ಮಕ್ಕಳೇ ನೀವು ನೋಡ್ತಾ ಹೋಗ್ಬೋದು, ಆ ಹುಡುಗರು ಹಿಡ್ಕೊಂಡಿರ್ತಕ್ಕಂಥ ಬುಕ್ಕಲ್ಲಿ ತುಂಬ ಚಿತ್ರಗಳಿದ್ದಾವೆ. ಪೋಯೆಟ್ ಕೂಡ ಒಂದು ಬುಕ್ಕನ್ನು ತಗೋತಾರೆ, ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಬೇಕು ಅಂತ ಹೇಳಿ ನೋಡ್ತಾರೆ, ಕೆಳಗೆ ಕೂತ್ಕೋತಾರೆ. ನೀವು ಲೈಬ್ರರಿಯಲ್ಲಿ ನೋಡ್ಬೋದು ಎಷ್ಟೋ ಚೇರ್ಗಳನ್ನು ಹಾಕಿರ್ತಾರೆ, ಎಷ್ಟೋ ಟೇಬಲ್ಗಳನ್ನು ಹಾಕಿರ್ತಾರೆ. ಯಾಕೆ ಅಂದರೆ ಓದುಗರಿಗೋಸ್ಕರ, ಓದುಗರು ಯಾವುದೇ ಡಿಸ್ಟರ್ಬ್ ಇಲ್ದಂಗೆ ತಮ್ಮ ಜ್ಞಾನವನ್ನು ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಎಷ್ಟೋ ಸೌಲಭ್ಯಗಳನ್ನು ಲೈಬ್ರರಿಯಲ್ಲಿ ಒದಗಿಸಿರ್ತಾರೆ. ಸೊ ಅಂಥ ಒಂದು ಚೇರಲ್ಲಿ ಪೋಯೆಟ್ ಕೂತ್ಕೊಂಡು ಆ ಒಂದು ಬುಕ್ಕನ್ನು ತೆಗೆದುಕೊಂಡಿರ್ತಕ್ಕಂಥ ಪುಸ್ತಕವನ್ನು ಓಪನ್ ಮಾಡಿ ನೋಡ್ತಾರೆ. ದ ಪಿಕ್ಚರ್ಸ್ ಟೋಲ್ಡ್ ಸ್ಟೋರೀಸ್. ಟೋಲ್ಡ್ ಮೀನ್ಸ್ ಟೆಲ್. Past tense of tell is called told, right? So the poet tells that the pictures told stories. ಚಿತ್ರಗಳೇ ಕಥೆಯನ್ನ ಹೇಳ್ತಕ್ಕಂಥ ಪುಸ್ತಕ ಅದಾಗಿತ್ತು. ಪೋಯೆಟ್ ಅಂದ್ರೆ ಈ ಒಂದು ಕವಿ ತೆಗೆದುಕೊಂಡಿರ್ತಕ್ಕಂಥ ಪುಸ್ತಕದಲ್ಲಿ ಕೇವಲ ಚಿತ್ರಗಳು ಇದ್ವು, ಆ ಎಲ್ಲ ಚಿತ್ರಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದ್ವು. ಸೊ there is no necessary for any passages, any paras, any poems. That because those pictures says the stories themselves. What a wonderful book. So the poet is describing that book, that is a wonderful book. ಇದು ತುಂಬ ಸುಂದರವಾಗಿರ್ತಕ್ಕಂತಹ ಪುಸ್ತಕವಾಗಿದೆ ಅಂತ ಹೇಳಿ ಪೋಯೆಟ್ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಆ ಒಂದು ಪುಸ್ತಕದಲ್ಲಿ ಚಿತ್ರಗಳ ಕಥೆಗಳನ್ನು ಹೇಳ್ತಾ ಹೋಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಪೋಯಮ್ ನಿಮಗೆ ಯಾಕೆ ಇಟ್ಟಿರಬಹುದು? ನಿಮ್ಮ ಒಂದು ಏಜಲ್ಲಿ ಜಾಸ್ತಿ ಓದೋದ್ರ ಕಡೆ ಗಮನ ಕೊಡದೆ ಹೊರಗೆ ಆಟ ಆಡೋಕೆ ಹೋಗಬೇಕು, ಫ್ರೆಂಡ್ಸ್ ಜೊತೆ ಹೋಗಬೇಕು, ಮಣ್ಣಲ್ಲಿ ಆಟ ಆಡಬೇಕು, ನೀರಲ್ಲಿ ಆಟ ಆಡಬೇಕು ಅಂತ ನಿಮಗೆ ಜಾಸ್ತಿ ಇರುತ್ತೆ ಆಸೆ ಎಲ್ಲ, ಹೌದು ತಾನೇ? ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟು ಸಮಯವನ್ನು ನೀವು ಯೂಸ್ ಮಾಡ್ಕೋತೀರೋ ಅಷ್ಟು ನಿಮಗೆ ಬೆನಿಫಿಟ್. ಈಗ ನೀವು ಟೈಮ್ ವೇಸ್ಟ್ ಮಾಡ್ತಾ ಹೋದರೆ, ಇದು ಕ್ವಾರಂಟೈನ್ ಡೇಸಲ್ಲಿ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾ ಹೋದಷ್ಟು ನಿಮಗೆ ಲಾಸ್. ಹಾಗಾಗಿ ನೀವು ಹೆಚ್ಚು ಸಮಯವನ್ನು ನೀವು ಓದೋದ್ರ ಕಡೆಗೆ, ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ಗಮನ ವಹಿಸಿ. ಸೊ ದಟ್ ಯು ಕ್ಯಾನ್ ಬಿಕಮ್ ಅ ಬೆಟರ್ ಪರ್ಸನ್. ಅರ್ಥ ಆಗ್ತಾ ಇದೆ ಮಕ್ಕಳ? ಕೇವಲ ನಿಮ್ಮ ಸಬ್ಜೆಕ್ಟ್ಸ್ಗಳನ್ನ ಮಾತ್ರ ಅಲ್ಲದೆ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸನ್ನು ಓದೋದಾಗಲಿ, ಜನರಲ್ ನಾಲೆಡ್ಜ್ GKನ ಓದೋದು ಅಂದರೆ ಸಾಮಾನ್ಯ ಜ್ಞಾನವನ್ನು ಓದೋದ್ರಾಗಲಿ, ಮತ್ತು ರಾಜಕೀಯದ ಬಗ್ಗೆ ಆಗಲಿ, ಸಿನಿಮಾದ ಬಗ್ಗೆ ಆಗಲಿ, ಸ್ಪೋರ್ಟ್ಸ್ ಕ್ರೀಡೆ ಬಗ್ಗೆ ಆಗಲಿ ತಿಳ್ಕೊಳೋದ್ರಿಂದ ನಿಮಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋದಕ್ಕೆ ಇವಾಗಲಿಂದನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇವಾಗಲಿಂದನೇ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್, ಯೂಸ್ ಮೋಸ್ಟ್ ಆಫ್ ಇಟ್. ಓಕೆ, ಬುಕ್ಸ್ ಆರ್ ದ ಫಸ್ಟ್ ಫ್ರೆಂಡ್ ಆಫ್ ಹ್ಯೂಮನ್. ನಿಮ್ಮ ಮೊದಲ ಸ್ನೇಹಿತರು ನಿಮಗೆ ಪುಸ್ತಕಗಳಾಗಬೇಕೇ ಹೊರತು ಬೇರೆ ಯಾರೂ ಆಗಬಾರ್ದು. ಅರ್ಥ ಆಗ್ತಾ ಇದ್ದಾನೆ ಮಕ್ಕಳೇ? ಸೊ this is a very beautiful poem. You have to revise it again so that you can understand properly. Hope you understood this poem. Thank you.